ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2025-26ನೇ ಸಾಲಿನ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ 2 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಘನ ಸೋಡಿಯಂ ಕ್ಲೋರೈಡ್ ಅನ್ನು ಹೊಂದಿರುವಂತಹ ಪ್ರಣಾಳಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ ಎಕ್ಸ್ ಅನಿಲ ಬಿಡುಗಡೆಯಾಗ್ತದೆ. ಈ ಅನಿಲವನ್ನು ನೀರಿಗೆ ಹಾಯಿಸಿದಾಗ ಉಂಟಾಗುವ ಅಯಾನು ಯಾವುದು? ಎಕ್ಸ್ ಅನಿಲವನ್ನು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವಂತಹ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನ ಯಾವುದು? ಸೊ ಇಲ್ಲಿ H+ ಮತ್ತು Cl-. ಸೊ ಇಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? HCl. ನೆಕ್ಸ್ಟು NaCl ಅಂತ ತೆಗೆದುಕೊಂಡಾಗ ಸೋಡಿಯಂ ಕ್ಲೋರೈಡ್ ಮತ್ತು H2O, ಇಲ್ಲಿ ನೀರು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಜೊತೆ H2SO4 ಜೊತೆ ವರ್ತಿಸಿದಾಗ ಸೋಡಿಯಂ ಸಲ್ಫೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತದೆ. ಹಾಗಾಗಿ ಇಲ್ಲಿ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವಂತಹ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣ ಯಾವುದಪ್ಪ ಅಂದರೆ NaOH. ಸೊ ಇದು ಕ್ರಿಯೆ 1, ಇದು ಕ್ರಿಯೆ 2. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಅಂಕ ಸಿಗ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ ಮತ್ತು ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತಹ ಅಯಾನಿಕ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ. ಸೊ ವಿಲೀನತೆಗೆ ಬಂದರೆ ನೀರಿನಲ್ಲಿ ವಿಲೀನವಾಗ್ತವೆ, ಆದರೆ ಸಾವಯವ ದ್ರಾವಕಗಳಲ್ಲಿ ಅಯಾನಿಕ ವಸ್ತುಗಳು ವಿಲೀನ ಆಗೋದಿಲ್ಲ. ದ್ರವಣ ಬಿಂದು ಯಾವಾಗಲೂ ಕಡಿಮೆ ಇರ್ತದೆ. ಭೌತ ಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ಯಾವಾಗಲೂ ಘನದಲ್ಲೇ ಇರ್ತವೆ. ಮತ್ತು ವಿದ್ಯುತ್ ವಾಹಕತೆಗೆ ಬಂದರೆ ದ್ರಾವಣ ಮತ್ತು ದ್ರವಿತ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿರ್ತವೆ. ಸೊ ಇದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ, ಕಾರಣ ಕೊಡಿ. ಮೊದಲನೇ ಪ್ರಶ್ನೆ, ಮೆಗ್ನೀಷಿಯಂ ಲೋಹವು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಯಾಕೆ ಅಂತ ಹೇಳಿದರೆ ಮೆಗ್ನೀಷಿಯಂ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ಅದು ಸ್ಥಾನಪಲ್ಲಟಗೊಳಿಸ್ತದೆ. ನೆಕ್ಸ್ಟ್, ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಇದು ತುಂಬ ಈಸಿ ಆ್ಯಂಡ್ ಬೇಸಿಕ್ ಕ್ವಶನ್, ಯಾಕೆಂದರೆ ಸೋಡಿಯಂ ಗಾಳಿ ಮತ್ತು ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಬೆಂಕಿಯನ್ನು ಹೊತ್ತಿಸ್ಕೊಳ್ತದೆ. ನೆಕ್ಸ್ಟ್, ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಇದು ಸಹ ರಿಪೀಟೆಡ್, ಫಸ್ಟೇ ಕ್ವಶನ್ ಪೇಪರಲ್ಲೂ ಇದೆ, ಇವನ್ ಸೆಕೆಂಡ್ ಕ್ವಶನ್ ಪೇಪರಲ್ಲಿದೆ. ಸೊ ಸೇಮ್ ಪಾಯಿಂಟ್ಸ್ ಇರೋದಿದೆ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಕಾರ್ಬನ್ ಪರಮಾಣು C4+ ಕ್ಯಾಟಯಾನು ಮತ್ತು C4- ಆನಯಾನ್ಗಳನ್ನು ಉಂಟು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಕಾರ್ಬನಲ್ಲಿ 4 ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನನ್ನು ಪಡೆದುಕೊಳ್ಳುವಂತ ಆದರೆ 6 ಪ್ರೋಟಾನ್ಗಳಿಂದ 10 ಎಲೆಕ್ಟ್ರಾನನ್ನು ಹಿಡಿದುಕೊಳ್ಳುವುದು ಕಷ್ಟವಾಗ್ತದೆ. ಹಾಗಾಗಿ ಕಾರ್ಬನ್ನಿಂದ ಎಲೆಕ್ಟ್ರಾನನ್ನು ತೆಗಿಯೋಕ್ಕೂ ಆಗೋದಿಲ್ಲ, ಇವನ್ ಪಡ್ಕೊಳ್ಳಿಕ್ಕೂ ಆಗಲ್ಲ. ಅದಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಇದೆ. ನೆಕ್ಸ್ಟ್ 9ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆ, ಡೆಫಿನೆಟ್ ಕ್ವಶನ್ಸ್, ಸಮೀಕರಣವನ್ನು ಸರಿದೂಗಿಸಿ. ಸೊ ಎರಡೂ ಪ್ರಶ್ನೆಗೂ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳು, ಎರಡೂ ಕಡೆನೂ ಸಮೀಕರಣ ಸರಿದೂಗಿಸ್ಲಿಕ್ಕೆ ಇದೆ. ಸೊ ಇಲ್ಲಿ ಸಮೀಕರಣಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಸರಿದೂಗಿಸ್ಬೇಕು ಮಕ್ಕಳ. ಇಲ್ಲಿ ಉತ್ಪನ್ನ ಮತ್ತು ಪ್ರತಿವರ್ತಕಗಳು ಎರಡೂ ಸಹ ಸಮನಾಗಿರಬೇಕು. ಇಲ್ಲಿ 1 ಮೆಗ್ನೀಷಿಯಂ ಇದ್ದರೆ ಇಲ್ಲೂ ಸಹ ಒಂದಿರಬೇಕು. ಇಲ್ಲಿ 3 ಇದೆ ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲೂ ಸಹ 3ಅನ್ನು ಬರೀಬೇಕು. ಹಾಗಾಗಿ ಇಲ್ಲಿ 3 mg ಅಂತ ಬರೀತೀರಾ ಪ್ಲಸ್ 8. ಸೊ ಇದೊಂದು 3 ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಸಮೀಕರಣ ಸರಿದೂಗುತ್ತೆ. ನೆಕ್ಸ್ಟ್ NaOH ಪ್ಲಸ್ H2SO4 gives to Na2. ಸೊ ಇಲ್ಲಿ 2 ಸೋಡಿಯಂ ಇದೆ, ಇಲ್ಲಿ 1 ಇದೆ. ಸೊ ಹಾಗಾಗಿ ನೀವು ಇಲ್ಲಿ 2 ಅಂತ ಬರೀತೀರ. ಸೊ 2 ಅಂತ ಬರೆದ್ರೆ ಇಲ್ಲಿ 2 ಹೈಡ್ರೋಜನ್ ಆಗ್ತದೆ. ಸೊ ಇಲ್ಲಿ 2 ಆಗ್ತದೆ. ಸೊ ಅಲ್ಲಿಗೆ ನಮಗೆ 4 ಆಯಿತು. ಹಾಗಾಗಿ ಇಲ್ಲೂ 2 ಬರೀರಿ. ಸೊ ಅಲ್ಲಿಗೆ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಅದು ಸಮೀಕರಣ ಬ್ಯಾಲೆನ್ಸ್ಡ್ ಆಗ್ತದೆ. ಸೊ ಹಾಗಾಗಿ ಈಸಿಯಾಗಿ ನೀವು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಸೊ ಆಲ್ರೆಡಿ ಅದನ್ನು ಸಹ ನಾನು ವಿಡಿಯೋದನ್ನು ಮಾಡಿ ಹಾಕಿದ್ದೀನಿ ಮಕ್ಕಳ. ಸೊ ನೀವು ಅದನ್ನು ನಮ್ಮ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗ್ತದೆ. ಸೈನ್ಸ್ ಪ್ಲೇಲಿಸ್ಟಲ್ಲಿ ಇರ್ತದೆ ಈ ವಿಡಿಯೋಸ್ಗಳೆಲ್ಲ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಆಪ್ಷನನ್ನು ಕೊಟ್ಟು ರಾಸಾಯನಿಕ ಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಸೊ ಸಮೀಕರಣಗಳನ್ನು ನಾವು ಬರಿಬೇಕು. ಸೊ ತಾಮ್ರವು ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ, ತಾಮ್ರ ಅಂದರೆ ಕಾಪರ್, Cu+ HNO3 gives to ಕಾಪರ್ ನೈಟ್ರೇಟ್ ಪ್ಲಸ್ NO2 ಪ್ಲಸ್ H2. ಸೊ ಅದನ್ನು ಸರಿದೂಗಿಸಿ ಬರೀರಿ. ನೆಕ್ಸ್ಟ್ ಪೊಟ್ಯಾಷಿಯಂ ಬ್ರೋಮೈಡ್ ಪ್ಲಸ್ ಬೆಳ್ಳಿಯ ನೈಟ್ರೇಟ್ ಅಂತ ಹೇಳಿಕೊಟ್ಟಿದ್ದಾರೆ. AgNO3 ಪ್ಲಸ್ KBr gives to AgBr ಪ್ಲಸ್ KNO3. ನೆಕ್ಸ್ಟ್ ಜಿಂಕ್ ಆಕ್ಸೈಡ್ ಪ್ಲಸ್ ಜಿಂಕ್ C ಪ್ಲಸ್ ಜಿಂಕ್
ಪ್ಲಸ್ ಕಾರ್ಬನ್ ಮಾನಾಕ್ಸೈಡ್. ಸೊ ಇದನ್ನು ಹೆಚ್ಚಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಕೇಳುವಂತಹ ಒಂದು ಈಕ್ವೇಷನ್ ಆಗಿರ್ತದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಆಮ್ಲ ಮಳೆ ಎಂದರೇನು? ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಅಡಿಗೆ ಸೋಡದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ. ಅಡಿಗೆ ಸೋಡದ ರಾಸಾಯನಿಕ ಹೆಸರು ಹೈಡ್ರೋಜನ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದಟ್ ಮೀನ್ಸ್ NaHCO3. ನೆಕ್ಸ್ಟ್, ನಮಗೆ ಲೋಹದ ಮೇಲೆ ಅಭಯವರ್ತನೆ ತೋರಿಸುವ ಒಂದು ಉಪಕರಣಗಳ ಜೋಡಣೆ ಚಿತ್ರ ಕೇಳಿದ್ದಾರೆ. ಸೊ ಚಿತ್ರಗಳನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಭಾಗಗಳನ್ನು ಗುರುತಿಸೋದು ಕಲ್ತ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ. ನೆಕ್ಸ್ಟ್ 10ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ನಮಗೆ ಒಂದು ಸಂಯುಕ್ತವನ್ನು ಕೊಟ್ಟಿದ್ದಾರೆ. C3H7COOH ಅಣುವಿನಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಸೊ ಇದನ್ನು ನೀವು ಸಂಪೂರ್ಣವಾಗಿ ಬಿಡಿಸಿ ಬರೆದ್ರೂ ಗೊತ್ತಾಗುತ್ತೆ. ಸೊ ಇಲ್ಲಿ ಏಕಬಂಧ ಎಷ್ಟಿದ್ದಾವೆ ಮಕ್ಕಳ? 11 ಏಕಬಂಧ ಅಥವಾ 12. ಸೊ 11 ಅಥವಾ 12. ನೀವಿಲ್ಲಿ COOH ಇರೋದನ್ನ C ಡಬಲ್ ಬಾಂಡ್ O ಹಾಕಿ ಈ ಕಡೆ H ಬರೆದ್ರೆ, ಸೊ ಹಾಗಾಗಿ ಹಾಗೂ ಬರೆದ್ರೆ 11 ಆಗ್ತದೆ, ಇಲ್ಲಾಂದರೆ 12 ಆಗ್ತದೆ. ಸೊ ಇಲ್ಲಿ ದ್ವಿಬಂಧ ಇರುವಂಥದ್ದು ಒಂದೇ ಆಗಿರ್ತದೆ. ನೆಕ್ಸ್ಟ್, ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ಗಳ ರಚನಾ ಸೂತ್ರವನ್ನು ಬರೆಯಿರಿ. ಸೊ ಇದನ್ನು ಸೈಕ್ಲೋಪೆಂಟೇನ್ ಅಂತ ಹೇಳಿ ಕರಿತೇವೆ, ಇದನ್ನು ಪ್ರೊಪೆನಾಲ್ ಅಂತ ಹೇಳಿ ಕರೆಯಲಾಗ್ತದೆ. OH ಗ್ರೂಪ್ ಅಟ್ಯಾಚ್ ಆಗಿರ್ತದೆ ಇದಕ್ಕೆ. ನೆಕ್ಸ್ಟ್ ಸಿ ಕ್ವಶನ್, ಕಾರ್ಬನ್ ನಡುವೆ ದ್ವಿಬಂಧವನ್ನು ಹೊಂದಿರುವ ಸಂಯುಕ್ತವನ್ನು ಏಕಬಂಧಗಳನ್ನೇ ಹೊಂದಿರುವ ಸಂಯುಕ್ತಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಯಲ್ಲಿ ಬಳಸುವ ರಾಸಾಯನಿಕ ಬದಲಾವಣೆಗೆ ಒಳಪಡುವ ವಸ್ತುವನ್ನು ಹೆಸರಿಸಿ. ಈ ಕ್ರಿಯೆಗೆ ಒಂದು ಉದಾಹರಣೆಯನ್ನು ನೀಡಿ. ಸೊ ಬಹಳ ಈಸಿ, ಅದು ಪೆಲೋಡಿಯಂ ಅಥವಾ ನಿಕ್ಕೆಲ್ ಆಗಿರ್ತದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡ್ತೀವಿ, ಪರ್ಯಾಪ್ತ ದ್ರಾವಣಗಳನ್ನು ಅಪರ್ಯಾಪ್ತವಾಗಿ, ಸೊ ಆ ರೀತಿನಾದರೂ ಕೇಳ್ಬೋದು, ಅಥವಾ ಏಕಬಂಧ ಅಥವಾ ದ್ವಿಬಂಧಕ್ಕೆ ಪರಿವರ್ತನೆ ಕೇಳ್ಬೋದು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸಲು ನಾವು ಬಳಸುವಂತಹ ಒಂದು ರಾಸಾಯನಿಕ ಕ್ರಿಯೆಗೆ ವಸ್ತುವನ್ನು ನಾವು ನಿಕ್ಕಲ್ ಅಥವಾ ಪೆಲೋಡಿಯಮನ್ನು ಬಳಸ್ತೀವಿ. ಸೊ ಈ ಒಂದು ಸಮೀಕರಣ, ಇದನ್ನು ಬರೆದ್ರೆ, ನೀವು ಸಮೀಕರಣ ಬರೆದ್ರೆ ವಿಲ್ ಗೆಟ್ ದ ಕಂಪ್ಲೀಟ್ ಮಾರ್ಕ್ಸ್. ಸೊ ಇದಿಷ್ಟು ನಿಮ್ಗೆ ಇಲ್ಲಿಗೆ ಭೌತ ವಿಜ್ಞಾನ, ಇದು ರಸಾಯನ ವಿಜ್ಞಾನ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಭಾಗ ಸಿ, ಜೀವ ವಿಜ್ಞಾನ. ಸೊ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದೆ. 26ನೇ ಕ್ವಶನ್ನು, ಕೆಳಗಿನ ಚಿತ್ರವನ್ನು ಗಮನಿಸಿ, ಎಕ್ಸ್ ರಚನೆಯ ಲಕ್ಷಣವು ಮತ್ತು ಕಾರ್ಯವು ಕ್ರಮವಾಗಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಮಕ್ಕಳ, ಆ ಬೀಜಗಳೇನಾಗ್ತಾ ಇದೆ, ಹೊಡಿತಾ ಇದೆ. ಸೊ ಅಲ್ಲಿ ಏನು ಕಾಣಿಸ್ತಾ ಇದೆ, ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಸೋಫಸ್ ಆಗಿ ಅದು ಬೆಳೀತದೆ. ಅದು ಸ್ಪ್ರೆಡ್ ಆಗಿ ಇನ್ನೊಂದಾಗಿ ಬೆಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಆ ಬೀಜಗಳು ಬಿದ್ದಾಗ ಇನ್ನೊಂದು ಮತ್ತೆ ರೈಸೋಫಸ್ ಆಗಿ ಹೊಸದಾಗಿ ಬೆಳೆಯುತ್ತೆ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಕೇಳಿದ್ದಾರೆ. ಸೊ ಇಲ್ಲಿ 4 ಹೇಳಿಕೆಯನ್ನು ಓದ್ಕೊಳ್ಳಿ ಮಕ್ಕಳ. ಇದರಲ್ಲಿ ಸರಿಯಾಗಿರೋದು, ಪಿತ್ತರಸ ಯಕೃತ್ತಿನಿಂದ ಸ್ರವಿಕೆಯಾಗ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರೋ ಉತ್ತರ. 28ನೇದು, ಕೆಳಗಿನವುಗಳಲ್ಲಿ ಜೀನ್ ಅಥವಾ ವಂಶವಾಹಿನಿಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ. ಸೊ DNA ಘಟಕವಾಗಿದೆ, ಪ್ರೋಟೀನ್ ಮಾಹಿತಿಯ ಮೂಲವಾಗಿದೆ, ಒಂದೇ ಜೀನ್ ಹಲವಾರು ಪ್ರೋಟೀನ್ ಸಂಶ್ಲೇಷಿಸುತ್ತದೆ, ಕಿಣ್ವಗಳ ಕಾರ್ಯವೂ ಸಹ ನಿರ್ವಹಿಸ್ತದೆ. ಸೊ ಇದರಲ್ಲಿ ಮಕ್ಕಳ ಜೀನ್ಗೆ ಸಂಬಂಧಿಸಿದಂತೆ DNA ಘಟಕನೂ ಹೌದು, DNA ಒಂದು ಭಾಗ ಯಾವುದು, ಜೀನ್ ಅಥವಾ ವಂಶವಾಹಿನಿ, ಮತ್ತು ಪ್ರೋಟೀನನ್ನು ಮಾಹಿತಿಯೂ ಸಹ ಮೂಲವಾಗಿದೆ. ಸೊ ಹಾಗಾಗಿ ಇದರಲ್ಲಿ ಆಪ್ಷನ್ ಬಿ ನಲ್ಲಿರುವಂತಹ 1 ಮತ್ತು 2 ಮಾತ್ರ ಸರಿಯಾದ ಹೇಳಿಕೆಗಳು. ಹಾಗಾಗಿ ಇದಿಷ್ಟನ್ನು ನೀವು ಗುರುತು ಮಾಡಬೇಕು. ನೆಕ್ಸ್ಟ್ 12ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು. DNA ಸ್ವಪ್ರತೀಕರಣ ಎಂದರೇನು? ತನ್ನದೇ ಆದ ಪ್ರತಿಯನ್ನು ತಯಾರಿಸುವಂತಹ ಪ್ರಕ್ರಿಯೆಗೆ DNA ರೆಪ್ಲಿಕೇಶನ್ ಅಥವಾ ಸ್ವಪ್ರತೀಕರಣ ಅಂತ ಹೇಳಿ ಕರೆಯಲಾಗ್ತದೆ. 30ನೇ ಕ್ವಶನ್ನು, ಮಾನವನ ದೇಹದಲ್ಲಿ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧವೇನು? ಸೊ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದರೆ ಹೆಚ್ಚು ಆಕ್ಸಿಜನ್ ಸರಬರಾಜು ಆಗೋದ್ರಿಂದ ಹೆಚ್ಚು ATP ಬಿಡುಗಡೆ ಆಗ್ತದೆ. ಸಸ್ಯಗಳ ಆಪ್ಸಿಕ್ ಆಮ್ಲದ ಕಾರ್ಯ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸೋದು. ನೆಕ್ಸ್ಟ್ 2 ಅಂಕಕ್ಕೆ ನೆಫ್ರಾನ್ ರಚನೆಯ ಚಿತ್ರ ಕೇಳಿದರೆ, ಗ್ಲಾಮುರಲಸ್ ಅನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ಈಸಿಯಾಗಿ ಗುರುತಿಸ್ಕೊಳ್ತೀರಾ. 33ನೇ ಪ್ರಶ್ನೆ, ಪರಾವರ್ತಿತ ಚಾಪದ ಪ್ರಮುಖ ಭಾಗಗಳು ಯಾವ್ಯಾವ ಕೇಳಿದ್ದಾರೆ? ಹೌದು, ಒಂದು ಗ್ರಾಹಕ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ ಅಥವಾ ಮೆದುಳು ಬಳ್ಳಿ,
ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ. ಸೊ ಇದನ್ನು ನೀಟಾಗಿ ಕಲ್ತ್ಕೊಂಡಿರಿ. ಸೊ ಕೆಲವು ಟೈಮ್ ಏನು ಮಾಡ್ತಾರೆ, ಆರೋ ಮಾರ್ಕ್ ಕೊಟ್ಬಿಟ್ಟು ಇದರಲ್ಲಿ ಸರಿಯಾಗಿರುವ ಪಥ ಯಾವುದು ಅಂತ ಹೇಳಿ ಕೇಳ್ತಾರೆ, ಪರಾವರ್ತಿತ ಚಾಪದ್ದು. ಅಥವಾ ಇನ್ನೂ ಅಪ್ಲೈಡ್ ಮಾಡಿ ಒಂದು ಎಕ್ಸಾಂಪಲ್ನ ಕೊಟ್ಟು ಇಲ್ಲಿ ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಈ ಒಂದು ಪರಾವರ್ತಿತ ಕ್ರಿಯೆ ನಡೆಯುತ್ತೆ ಅದನ್ನು ಸಹ ಕೇಳ್ತಾರೆ. ಹಾಗಾಗಿ ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ, ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾಗುವ ಹಾರ್ಮೋನುಗಳನ್ನು ಕೇಳಿದ್ದಾರೆ. ಸೊ ಎರಡನ್ನೂ ಬರೀಬೇಕು, ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಎರಡನ್ನೂ ಬರೀಬೇಕು. ಇದು ಮಾನವರಲ್ಲಿ ಅಂತ ಕೇಳಿರೋದ್ರಿಂದ ಎರಡನ್ನೂ ಸಹ ಬರೀರಿ ಮಕ್ಕಳ. ನೆಕ್ಸ್ಟ್ 14ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 3 ಅಂಕದ ಪ್ರಶ್ನೆ. ಮಿದುಳಿನ ಚಿತ್ರವನ್ನು ಕೇಳಿದರೆ ಇದು ಮಹಾಮಸ್ತಿಷ್ಕ ಮತ್ತು ಫಾನ್ಸನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇದಿಷ್ಟು ಅದರ ಚಿತ್ರ. ನೆಕ್ಸ್ಟ್ ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಎತ್ತರವಾದ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂವನ್ನು ಬಿಡುವ ಗಿಡ್ಡವಾದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಮತ್ತೆ ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ. ಸೊ ಇಲ್ಲಿ ನಮಗೆ ದ್ವಿತಳೀಕರಣದ್ದು ಕೇಳಿದ್ದಾರೆ, ಏಕತಳೀಕರಣ ಅಲ್ಲ ಮಕ್ಕಳೇ, ಇದು ದ್ವಿತಳೀಕರಣ. ಇಲ್ಲಿ ಕೆಂಪ ಬಣ್ಣ ಹೂ ಬಿಡುವಂತಹ ಎತ್ತರವಾದ ಸಸ್ಯ. ಸೊ ಅಲ್ಲಿಗೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಗಿಡ್ಡ ಬಂದರೆ ಸ್ಮಾಲ್ ಟಿ ಸ್ಮಾಲ್ ಆರ್. ಸೊ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ ಸ್ಮಾಲ್ ಆರ್. ಸೊ ಅಲ್ಲಿಗೆ ನಮಗೆ F1 ಅಲ್ಲಿ ಬರುವಂಥದ್ದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಲಿಂಗಾಣುಗಳನ್ನು ಬರ್ಕೊಳ್ಳೋಣ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, ಕ್ಯಾಪಿಟಲ್ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಇದನ್ನು ಸಂಕಲನಗೊಳಿಸಿದಾಗ ಇಷ್ಟು ಬರ್ತದೆ. ಅರ್ಥ ಆಗ್ತದೆ. ಈ ಚಕ್ಕರ್ ಬೋರ್ಡನ್ನು ಬರೆಯೋದು ನಿಮ್ಗೆ ಗೊತ್ತಿದೆ ಇವೆರಡನ್ನು. ಸೊ ಈಸಿಯಾಗಿ ಬರಿತಾ ಹೋಗ್ತೀರ. ಸೊ ಇಲ್ಲಿ ನಮಗೆ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳು ಎತ್ತರದ ಕೆಂಪು ಹೂ ಬಿಡುವಂಥದ್ದು 2, 9. ಎತ್ತರದ ಬಿಳಿ ಹೂವು ಬಿಡುವಂಥದ್ದು 3, ಗಿಡ್ಡ ಕೆಂಪು ಹೂವು 3, ಗಿಡ್ಡ ಬಿಳಿ ಹೂವು 1 ಆಗಿರ್ತದೆ. ಹಾಗಾಗಿ 9:3:3:1 ಬರುವಂಥದ್ದು. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ ನಮಗೆ. ಇಲ್ಲೇನಾಗಿದೆ, ಹಳದಿ ಬೀಜಗಳನ್ನು ಬಿಡುವ ಬಟಾಣಿ ಸಸ್ಯ. ಸೊ ಇದು ಏಕತಳೀಕರಣ, ಅಲ್ಲಿ 2 ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಕೆಂಪು ಬೀಜದ ಎತ್ತರವಾದ ಸಸ್ಯ, ಹಾಗಾಗಿ ಅದು ದ್ವಿತಳೀಕರಣ. ಇದು ಏಕತಳೀಕರಣದ ಮೇಲೆ ಕೇಳಿ ಚಕ್ಕರ್ ಬೋರ್ಡನ್ನು ಸಹ ಕೇಳಿದ್ದಾರೆ. ಮತ್ತು ಇಲ್ಲಿ ಫಿನೋಟೋಪಿಕ್ ಮತ್ತು ಜಿನೋಟೋಪಿಕ್ ರೇಷಿಯೋಸ್ ಎರಡನ್ನೂ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಾವು ಪೋಷಕ ಸಸ್ಯಗಳನ್ನ ತೆಗೆದುಕೊಳ್ಳೋಣ, ಹಳದಿ ಬೀಜ, ಹಸಿರು ಬೀಜ. ಸೊ ಹಾಗಾಗಿ Y ಸ್ಮಾಲ್ y. ಹಾಗಾಗಿ ನಮಗೆ F1 ಪೀಳಿಗೆಯಲ್ಲಿ ಬರುವಂಥದ್ದು ಕ್ಯಾಪಿಟಲ್ Y ಸ್ಮಾಲ್ y. ಎಲ್ಲ ಹಳದಿ ಬೀಜ ಬಿಡೋ ಸಸ್ಯಗಳೇ ಸಿಗ್ತವೆ ನಮಗೆ. F2ಗೆ ಇಲ್ಲಿಗೆ ಬಂದಾಗ Y. ಸೊ ಹಾಗಾಗಿ ನಮಗೆ ಇಲ್ಲಿ ಬರುವಂಥದ್ದು 3:1 ಜಿನೋಟಪಿಕ್, ಇದು ಫಿನೋಟಪಿಕ್ ರೇಷಿಯೋ. ಜಿನೋಟಪಿಕ್ ರೇಷಿಯೋಸ್ ಬಂದರೆ 1:2:1 ಆಗಿರ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಸಬ್ ಕ್ವಶನ್ ಎ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಅಂದರೆ ಸೂಕ್ಷ್ಮ ಜೀವಿಗಳಿಂದ ವಿಭಜಿಸಲ್ಪಡುವಂಥ ವಸ್ತುಗಳಿಗೆ ಜೈವಿಕ ವಿಘಟನೆಗೊಳಗಾಗುವ ವಸ್ತು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು? ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಿಘಟಕ ಜೀವಿಗಳಿಗೆ 2 ಉದಾಹರಣೆ, ಒಂದು ಬ್ಯಾಕ್ಟೀರಿಯಾ, ಕೊಳೆತಿನಿಗಳು ಅಥವಾ ಶಿಲೀಂಧ್ರ. ನೆಕ್ಸ್ಟ್ 15ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆ. 37ನೇ ಪ್ರಶ್ನೆ ಎ ಕ್ವಶನ್, ಮಹಾ ಅಪಧಮನಿ ಮತ್ತು ಪುಪ್ಪಸಕ ಅಪಧಮನಿಗಳ ಕಾರ್ಯಗಳೇನು ಕೇಳಿದ್ದಾರೆ. ಮಹಾ ಅಪಧಮನಿ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ ಸಹಿತ ರಕ್ತವನ್ನು ಹೃದಯದಿಂದ ದೇಹದ ಭಾಗಗಳಿಗೆ ಸಾಗಿಸ್ತದೆ. ಪುಪ್ಪಸಕ ಅಭಿಧಮನಿಗಳು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸನಾಳದಿಂದ, ಶ್ವಾಸಕೋಶದಿಂದ ಹೃದಯಕ್ಕೆ ಸಾಗಿಸ್ತದೆ. ಬಿ ಕ್ವಶನ್, ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಸೊ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನೀರಿನ ಅಣುಗಳ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣುವು ಕೋಶದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ವಿಭಜನೆಗೊಳಗೊಂಡ ಅಣುವು ಕೋಶದಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ? ಸೊ ಫಸ್ಟು ನಮಗೆ ಅಲ್ಲಿ ಸಿಗುವಂಥದ್ದು ಪೈರುವೇಟ್ ಆಗಿ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಸಿಗುವಂಥದ್ದು ಪೈರುವೇಟ್ಸ್. ಸೊ ಈ ಪೈರುವೇಟ್ಸ್ ಸ್ನಾಯು ಜೀವಕೋಶದಲ್ಲಿ ಆಕ್ಸಿಜನ್ ಕೊರತೆಯಲ್ಲಿ ಲ್ಯಾಕ್ಟಿಕ್ ಆಮ್ಲವನ್ನು ವಿಭಜಿಸಲ್ಪಡ್ತದೆ. ಸೊ ಝೈಲಮ್ ಫ್ಲೋಯಮ್ನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಅದು ಗೊತ್ತಿದೆ ನಿಮ್ಗೆ ಈಸಿಯಾಗಿ. ಇದು ನೀರು ಮತ್ತು ಲವಣ ಸಾಗಿಸಿದ್ರೆ ಇದು ಆಹಾರವನ್ನು ಸಾಗಿಸ್ತದೆ. ಇದು ಶಕ್ತಿಯ ಬಳಕೆ ಇಲ್ಲದೆ ನಡೀತದೆ. ಇದು ATP ರೂಪದಲ್ಲಿ ಶಕ್ತಿಯನ್ನು ಬಳಕೆಯನ್ನು ಮಾಡ್ಕೊಳ್ತದೆ.
ಸಾಗಾಣಿಕೆ ಬೇರಿನಿಂದ ಎಲೆಗಳ ಕಡೆಗೆ ಮೇಲ್ಮುಖವಾಗಿ ಇದ್ದರೆ ಇದು ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ಅದು ನಡೆಯುತ್ತೆ. ನೆಕ್ಸ್ಟ್ 16ನೇ ಮೇನ್ ಲಾಸ್ಟ್ ಕ್ವಶನ್, 5 ಅಂಕದ ಪ್ರಶ್ನೆ. 38ನೇ ಪ್ರಶ್ನೆ ಎ ಕ್ವಶನ್. ಸ್ತ್ರೀ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರ. ಸೊ ಏನು ಮಾಡುತ್ತೆ ಈ ಜರಾಯು ಪ್ಲಸೆಂಟಾ ಅಂತ ಹೇಳಿದ್ರೆ, ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸ್ತದೆ, ಭ್ರೂಣಕ್ಕೆ ಆಕ್ಸಿಜನನ್ನು ಒದಗಿಸ್ತದೆ, ಭ್ರೂಣ ಉತ್ಪಾದಿಸುವಂತಹ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸ್ತದೆ. ನೆಕ್ಸ್ಟ್ ಬಿ ಕ್ವಶನ್. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರ್ತವೆ, ಯಾಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅಗತ್ಯವಿರ್ತದೆ, ಹಾಗಾಗಿ. ನೆಕ್ಸ್ಟ್ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರುಹೊಂದಾಣಿಕೆಯಾಗ್ತದೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುವಂತಹ ಜೀವಿಗಳು ಅರ್ಧದಷ್ಟು ಸಂಖ್ಯೆ ವರ್ಣತಂತುಗಳನ್ನು ಹೊಂದಿರುವ ಲಿಂಗಾಣುಗಳನ್ನು ಮಿಯಾಸಿಸ್ ಕೋಶ ವಿಭಜನೆಯ ಮೂಲಕ ಉತ್ಪತ್ತಿ ಮಾಡುತ್ತದೆ. ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಎರಡೂ ಜೀವಿಗಳ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗ್ತದೆ. ಇದರ ಪರಿಣಾಮವಾಗಿ ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮರುಹೊಂದಾಣಿಕೆ ಉಂಟಾಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ಜರುಗ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಹೈಡ್ರಾದಲ್ಲಿ ಮೊಗ್ಗಾಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತದೆ, ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ. ಇಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದಂತಹ ಮೊಗ್ಗುಗಳು ಪೂರ್ಣದ ಬೆಳೆದ ನಂತರ ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿ ಆಗ್ತದೆ. ಇಲ್ಲಿ ತುಂಡಾದ ಜೀವಿಯ ದೇಹದ ಪ್ರತಿ ಚೂರು ಅಭಿವರ್ಧನೆ ಹೊಂದಿ ಒಂದು ಸಂಪೂರ್ಣ ಜೀವಿಯಾಗಿ ಬೆಳವಣಿಗೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬಿ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ. ಸೊ ಏನೆಲ್ಲ ಬದಲಾವಣೆ ಆಗ್ತವೆ ಅಂದರೆ, ಯುಗ್ಮಜ ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡ್ತದೆ. ಅಂಡಾಶಯವು ಒರಟಾದ ಪದರವನ್ನು ಬೆಳೆಸಿಕೊಂಡು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾನಡಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ? ಸೊ ಬೀಜದಲ್ಲಿ ಭ್ರೂಣವು ಸೂಕ್ತ ಪರಿಸ್ಥಿತಿಗಳಲ್ಲಿ ಮೊಳಕೆಯೊಡೆದು ಹೊಸ ಸಸ್ಯವಾಗಿ ಬೆಳೆಯುತ್ತದೆ. ಪ್ರಥಮ ಕಾಂಡವಾಗಿ ಬೆಳೆದರೆ ಪ್ರಥಮ ಮೂಲ ಬೇರಾಗ್ತದೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳ. ಸೊ ಕಂಪ್ಲೀಟಾಗಿ ನಾನು ನಿಮಗೆ ಈ ಒಂದು ಕ್ವಶನ್ ಪೇಪರನ್ನು ಅದರ ಆನ್ಸರ್ಸನ್ನು ಬಿಡಿಸಿದ್ದೀವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.